ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಒಂದೊಂದು ದಿನವೂ ದೇವರ ಸಮ್ಮುಖದಲ್ಲಿ ಬಂದು ದೇವರನ್ನು ನೆನೆಸಿಕೊಂಡು ನಮ್ಮ ಚಿಂತಾ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿ, ನನ್ನ ಬಲವೇನೂ ಅಲ್ಲ, ನಿನ್ನ ಬಲವೇ ದೇವರೇ, ನನ್ನಿಂದಲ್ಲ ನಿನ್ನಿಂದ ದೇವರೇ ಎಂದು ವಿಶ್ವಾಸದಿಂದ ನಮ್ಮ ಬಲಹೀನತೆಗಳನ್ನು, ಕಷ್ಟಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ನನ್ನನ್ನು ಕನಿಕರಿಸು ಎಂದು ಬೇಡುವಾಗ ಆತನು ನಮ್ಮನ್ನು ತನ್ನ ವಿಶೇಷ ಬಲದಿಂದ ತುಂಬಿಸುತ್ತಾನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತಾ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಂಥವರಾಗಿರೋಣ. ಪ್ರಿಯ ದೇವಜನವೇ, ನಂಬುವವರಿಗೆ ಎಲ್ಲವೂ ಸಾಧ್ಯ. ತನ್ನಂಬಿಕೆ, ದೈವ ನಂಬಿಕೆ ಬಹಳ ಮುಖ್ಯ. ನಾವೇನಾದರೂ ಒಂದು ಮಾಡುತ್ತೇವೆ ಅಂದರೆ ದೇವರ ಮೇಲಿನ ನಂಬಿಕೆ ಬಹಳ ಮುಖ್ಯ. ಹಾಗೆಯೇ ನನ್ನ ಮೂಲಕವಾಗಿ ದೇವರು ಮಾಡಿಸುತ್ತಾರೆ ಎನ್ನುವ ತನ್ನಂಬಿಕೆ ಕೂಡ ಬಹಳ ಮುಖ್ಯ. ದೇವರ ಶಕ್ತಿ ಯಾವಾಗಲೂ ಇರುತ್ತೆ, ಆದರೆ ನನ್ನಿಂದ ದೇವರು ಮಾಡಬಲ್ಲನು, ನನಗೆ ಸಹಾಯ ಮಾಡಬಲ್ಲನು ಎಂಬ ವಿಶ್ವಾಸವನ್ನು ನಾವು ಹೊಂದಿದವರಾಗಿರಬೇಕು. ಹಾಗಾದರೆ ಬನ್ನಿ, ಈ ದಿನ ದೇವರ ವಾಕ್ಯ ನಮಗೆ ಏನು ಉತ್ತೇಜಿಸುತ್ತದೋ ನೋಡೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುವುದು ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ನೋಡುವಾಗ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಮರುಪ್ರಶ್ನೆ ಮಾಡುವಂಥ ವಿಚಾರವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಮರುಪ್ರಶ್ನೆ ಅಲ್ಲಿ ಹೇಳುತ್ತಾ ಇದ್ದಾರೆ, ಯೇಸು ಅವನಿಗೆ, ನಿನ್ನ ಕೈಲೇ ಆಗುವ ಹಾಗಿದ್ದರೆ ಎನ್ನುತ್ತೀಯೋ ಎಂದು ನಾವು ನೋಡುತ್ತಾ ಇದ್ದೇವೆ. ಇದೇನಪ್ಪ ಘಟನೆ ಎಂದು ನಾವು ನೋಡುವಾಗ ಒಂದು ಮೂಗ ದೆವ್ವದ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಆ ಮೂಗ ದೆವ್ವವು ಬಂದು ಆ ವ್ಯಕ್ತಿಯನ್ನು, ಆ ಒಬ್ಬ ಮಗನನ್ನು ಬಹಳ ಕಾಡುತ್ತಾ ಇತ್ತು ಎಂದು ನಾವು ನೋಡುತ್ತಾ ಇದ್ದೇವೆ. ಆ ವಾಕ್ಯದಲ್ಲಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರ್ಕೊಂಡು ಬಂದೆನು, ಅವನಿಗೊಂದು ಮೂಗ ದೆವ್ವ ಹಿಡಿದದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಇದು ಹಿನ್ನೆಲೆ. ಆ ವ್ಯಕ್ತಿ ಯೇಸುವಿನ ಶಿಷ್ಯರ ಬಳಿಯಲ್ಲಿ ಬಂದು ಈ ವಿಚಾರವನ್ನು ತಿಳಿಸಿದಾಗ ಶಿಷ್ಯರ ಕೈಯಲ್ಲಿ ಆಗದೇ ಹೋಯಿತು. ಶಿಷ್ಯರ ಕೈಯಲ್ಲಿ ಆಗದೇ ಹೋದದ್ದರಿಂದ ಈಗ ಗುರುವಿನ ಬಳಿಯಲ್ಲಿ, ಬೋಧಕನ ಬಳಿಯಲ್ಲಿ, ಯಜಮಾನನ ಬಳಿಯಲ್ಲಿ ಬಂದು ಆ ಪ್ರಶ್ನೆಯನ್ನು ಹೇಗೆ ಕೇಳುತ್ತಾ ಇದ್ದಾರೆಂದರೆ, ನಿನ್ನ ಶಿಷ್ಯರ ಕೈಯಲ್ಲಿ ಇದು ಆಗಲಿಲ್ಲವಲ್ಲ, ಒಂದು ವೇಳೆ ನಿನ್ನ ಕೈಯಲ್ಲಿ ಆದರೆ ಇದನ್ನು ಬಿಡಿಸು ಎಂದು ಯೇಸು ಸ್ವಾಮಿಯ ಕೈಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ ಮರುಪ್ರಶ್ನೆಯನ್ನು ಅವನು ಕೇಳ್ತಾ ಇದ್ದಾನೆ, ನಿನ್ನ ಕೈಲಿ ಆಗುವುದಾಗಿದ್ದರೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ಆದರೆ ಯೇಸು ಸ್ವಾಮಿ ಅವನು ಹೇಳಿಕೊಡುತ್ತಾರೆ, ನಂಬುವವರಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನೋಡಿ ನನ್ನ ಪ್ರಿಯ ದೇವಜನವೇ, ನಂಬಿಕೆ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯ. ನನ್ನ ಕೈಯಲ್ಲಿ ಆಗುತ್ತದೆ ಎಂದು ನೆನೆಸಿದರೆ, ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸಿದರೆ ಖಂಡಿತವಾಗಿ ಅದರಲ್ಲಿ ಜಯವನ್ನು, ಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನಿಂದ ಆಗದು, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದುಕೊಂಡ್ರೆ ಖಂಡಿತವಾಗಿ ಆಗೋದಿಲ್ಲ. ನೀವೆಲ್ಲ ನೋಡಿರ್ತೀರ, ಭಾರವಾದ ವಸ್ತುಗಳನ್ನು ಎತ್ತುವಾಗ ಹಿರಿಯರು ಹೇಳುತ್ತಾರೆ,
ಏನಾದರೂ ಕೆಲಸ ಮಾಡುವಾಗ ನಗಬೇಡ ಅಂತ ಹೇಳ್ತಾರೆ. ಭಾರವಾದ ವಸ್ತುವನ್ನು ಎತ್ತುವಾಗ ನಗಬಾರದು ಅಂತ ಹೇಳುತ್ತಾರೆ. ಕಾರಣ ಏನು ಗೊತ್ತಾ? ನಾವು ನಗುವಾಗ ನಮ್ಮ ಶಕ್ತಿ ಕುಂದಿ ಹೋಗಿ ನಾವು ಭಾರವನ್ನು ಎತ್ತಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹೌದು ನನ್ನ ಪ್ರಿಯ ದೇವಜನವೇ, ಆ ವ್ಯಕ್ತಿ ತನ್ನಲ್ಲಿ ನಂಬಿಕೆ ಇಟ್ಟು ಇದನ್ನು ನಾನು ಸಾಧಿಸಬಲ್ಲೆ, ಇದನ್ನು ನಾನು ಮಾಡಬಲ್ಲೆ, ನಾನು ಮೇಲಕ್ಕೆ ಬರಬಲ್ಲೆ ಎನ್ನುವಂಥ ಪಾಸಿಟಿವ್ ಆ ನಂಬಿಕೆಯ ಸಕಾರಾತ್ಮಕವಾದಂಥ ನಂಬಿಕೆ ಬಹಳ ಮುಖ್ಯ. ದಿನದಲ್ಲಿ ಬೆಳಿಗ್ಗೆ ಎದ್ದು ಆ ದಿನವು ಚೆನ್ನಾಗಿರುತ್ತೆ, ದೇವರು ನನ್ನ ಸಂಗಡಿಗನಾಗಿರುತ್ತಾನೆ, ನಾನು ಪ್ರಾರ್ಥಿಸಿ ವಾಕ್ಯ ಧ್ಯಾನಿಸಿ ಕರ್ತನ ಪಾದ ಸನ್ನಿಧಿಗೆ ನನ್ನನ್ನು ಒಪ್ಪಿಸಿಕೊಡಬೇಕು ಎಂದು ಹೇಳಿ ಮುಂದಕ್ಕೆ ಹೋಗುವಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕವಾದಂಥ ಬಲ ನಮಗೆ ಬರುತ್ತದೆ. ಈ ದಿನ ಹೆಂಗಿರುತ್ತೋ ಏನಾಗುತ್ತೋ ಎಂಬ ಭಯ, ಆತಂಕದಿಂದ ನಮ್ಮ ಸಮಯವನ್ನು ಪ್ರಾರಂಭಿಸಿದರೆ ಆ ದಿನವೆಲ್ಲ ಅದೇ ರೀತಿಯಾಗಿ ಆಗಿಬಿಡುತ್ತದೆ. ನೀವು ಮುಂಜಾನೆಗಳಲ್ಲಿ ಯಾಕೆ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ? ಒಂದು ವೇಳೆ ಲೋಕದಲ್ಲಿ ನ್ಯೂಸ್ ಪೇಪರ್ ಇದೆ, ಟಿ ವಿ ಚಾನಲ್ಗಳಿದ್ದಾವೆ, ಅಕ್ಕಪಕ್ಕದವರ ಮಾತುಗಳಿದ್ದಾವೆ, ಇವು ಯಾವುದನ್ನು ನೀವು ಕೇಳದೆ ಮೊದಲು ಯಾಕೆ ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡುತ್ತಾ ಇದ್ದೀರಾ? ಯಾಕೆಂದರೆ ನಮ್ಮ ಬಲದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ತಿಳುವಳಿಕೆಯಿಂದಲ್ಲ, ಕರ್ತನ ಕೃಪೆಯಿಂದಲೇ ಎಲ್ಲವನ್ನು ನಿಭಾಯಿಸಲಿಕ್ಕೂ ಎದುರಿಸಲಿಕ್ಕೂ ಸಾಧ್ಯ ಎಂದು ನಂಬಿ ನಾವು ಮುಂದಕ್ಕೆ ಸಾಗುತ್ತೇವೆ. ಆ ವಿಶ್ವಾಸ, ಆ ನಂಬಿಕೆ ನಮಗೂ ನಮ್ಮ ಮಕ್ಕಳಿಗೂ ಸಹಾಯ ಮಾಡುತ್ತದೆ. ಹೌದು, ಕೆಲವು ಸಂದರ್ಭಗಳಲ್ಲಿ ಏರುಪೇರುಗಳಾದಾಗ, ಕಷ್ಟಗಳು ಬಂದಾಗ, ಸೋಲುಗಳು ಬಂದಾಗ, ಮಾರ್ಕ್ಗಳು ಕಮ್ಮಿ ಬಂದಾಗ, ಪ್ರಯತ್ನಗಳು ಫೇಲ್ ಆದಾಗ ನಮಗನಿಸುತ್ತೆ ಅಯ್ಯೋ ಇದು ಆಗೋದಿಲ್ಲ ಅಂತ. ಆದರೆ ನಂಬಿಕೆಯಿಂದ ಮುಂದಕ್ಕೆ ಹೋಗುವಂಥ ಭಕ್ತರ ಜೀವಿತದಲ್ಲಿ ಅದು ನೆರವೇರುತ್ತದೆ. ಆದರೆ ಆ ಸಕಾರಾತ್ಮಕವಾದಂಥ ಕಾರ್ಯ ಒಂದು ಬಹಳ ಮುಖ್ಯ. ಈಗ ತಂದೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಇದನ್ನು ಮಾಡು ಎಂದಾಗ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ಯೇಸು ಸ್ವಾಮಿ ಹೇಳಿಕೊಡುತ್ತಾರೆ. ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ, ಯೇಸು ಸ್ವಾಮಿನೇ ನಿಮ್ಮ ಹತ್ರ ಈ ವಿಷಯವನ್ನು ಹೇಳುತ್ತಿದ್ದಾರೆ ಎಂದು ನೆನೆಸಿಕೊಳ್ಳ್ರಿ. ಏನಂತ? ಮಗಳೇ, ಮಗನೇ, ನೀನು ನಂಬುವುದಾದರೆ ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂದು ಯೇಸು ಸ್ವಾಮಿ ಹೇಳಿಕೊಡುತ್ತಾ ಇದ್ದಾರೆ. ಅದಾದ ನಂತರ ಏನಾಗುತ್ತದೆ? ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡು ಎಂದು ಹೋಗಿ ಹೇಳಿದನು. ಇದು ಬಹಳ ಮುಖ್ಯ. ನಮಗೇನಾದರೂ ನಂಬಿಕೆ ಕಡಿಮೆ ಆಗಿದ್ದರೆ ನಮ್ಮ ನಂಬಿಕೆ ಹೆಚ್ಚುವಂತೆ ನಾವು ದೇವರ ಹತ್ರ ಕೇಳಬೇಕು, ಪ್ರಾರ್ಥಿಸಬೇಕು. ನೋಡಿ, ಈ ಒಂದು ಮಾತು ತಂದೆ ತನ್ನ ಮಗನ ಜೀವಿತದಲ್ಲಿ ಅದ್ಭುತವನ್ನು ಕಂಡನು. ಈ ಒಂದು ತೀರ್ಮಾನ, ಈ ಒಂದು ದೃಢ ತೀರ್ಮಾನ, ವಿಶ್ವಾಸ ತನ್ನ ಮಗನನ್ನು ಕಾಪಾಡಿತು. ಇದು ನಾನು ನಿಮಗೆ ಕೇಳುತ್ತಾನೆ, ನಿಮ್ಮ ಮಕ್ಕಳ ಕುರಿತು, ಮನೆಯ ಕುರಿತು, ಭವಿಷ್ಯದ ಕುರಿತು ದೇವರು ನಿಮ್ಮನ್ನು ನಂಬಿದರೆ ಆಗುತ್ತೆ ಎಂದು ತಕ್ಷಣ ನೀವು ನಂಬುತ್ತೇನೆ ದೇವರೇ, ನಂಬುತ್ತೇನೆ ನೀನು ಮಾಡಬಲ್ಲೆ ಎನ್ನುವಂಥ ವಿಶ್ವಾಸ ನಿಮಗಿದೆಯಾ? ಆ ವಿಶ್ವಾಸವಿದ್ದರೆ ಯೇಸು ಸ್ವಾಮಿ ಆ ತಂದೆಯ ಬಳಿಯಲ್ಲಿ ಹೇಳಿದ ಕೂಡಲೇ, ಅಲ್ಲಿ ನೋಡಿ ಹೇಳುತ್ತದೆ, ಕೂಡಲೇ ಆ ಹುಡುಗನ ತಂದೆಯು ಕೂಡಲೇ, ಒಡನೆ, ಟೈಮೇ ಕೊಟ್ಟಿಲ್ಲ. ನಂಬುವುದೇ ಅಂತೀಯ, ನಂಬುವವರಿಗೆಲ್ಲ ಆಗುತ್ತೆ ಅಂದರೆ ನಂಬ್ತೀನಪ್ಪ, ನಂಬ್ತೀನಿ, ನಾನು ನಂಬ್ತೀನಿ. ನಾನು ಶಿಷ್ಯರನ್ನು ನೋಡಿ ಎಲ್ಲ ನಂಬ್ತಾ ಇರೋದು, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಕೂಡಲೇ ಆ ವ್ಯಕ್ತಿ ನಂಬಿದನು. ಆಗ ಒಂದು ವೇಳೆ ಕೇಳಿದಂಥ ಮರು ವಿಷಯ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ನನಗೆ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಇವತ್ತು ದೇವಜನವೇ, ನಾನು ಕೂಡ ನಿಮ್ಮ ಬಳಿಯಲ್ಲಿ ಹೇಳುವಂಥ ವಿಚಾರ ಏನೆಂದರೆ, ನಿಮಗೆ ನಂಬಿಕೆ ಕಡಿಮೆಯಾಗಿದ್ದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ, ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ಹೆಚ್ಚಿಸು, ಸರಿಪಡಿಸು, ಸಂಶಯ ಮಾಡದೆ, ಸಂದೇಹ ಪಡದೆ, ವಿಶ್ವಾಸದಿಂದಿರುವುದಕ್ಕೆ ನನಗೆ ಸಹಾಯ ಮಾಡು ಎಂದು ನಾವು ದೇವರ ಹತ್ರ ಕೇಳಿಕೊಳ್ಳುವವರಾಗಿರಬೇಕು. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನವೇ, ಸಹೋದರಿ, ತಾಯಿಯೇ, ತಂದೆಯಾದವರೇ, ನೀವು ನಂಬುತ್ತೀರಾ?
ನಂಬಿಕೆ ಕೆಲವು ಸಾರಿ ಕಡಿಮೆ ಆಗೋಗ್ಬಿಡ್ತದೆ. ನಿಜವಾಗಿಯೂ ಎಂಥ ವಿಶ್ವಾಸಿಗೂ ಕೂಡ ಆಗೋದಿಲ್ಲ, ಸಿಗೋದಿಲ್ಲ, ನಡೆಯೋದಿಲ್ಲ ಅಂದ ತಕ್ಷಣ ಕುಗ್ಗಿ ಹೋಗ್ತೇವೆ. ಆದರೆ ಅಂಥ ಟೈಮಲ್ಲಿ ನಾವು ಬೇಡಬೇಕಾಗಿರೋದು, ದೇವರೇ ನನಗೆ ಗೊತ್ತಿಲ್ಲಪ್ಪ ನನ್ನ ನಂಬಿಕೆ ಹೇಗಿದೆಯೋ, ಆದರೆ ದಯಮಾಡಿ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ನಾವು ದೇವರ ಹತ್ರ ಕೇಳಿಕೊಳ್ಳುವವರಾಗಿರಬೇಕು. ಆ ರೀತಿ ನಾವು ಕೇಳಿಕೊಳ್ಳುವುದಾದರೆ ಕರ್ತನು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿದ್ರ? ಹೌದು, ನಮ್ಮ ನಂಬಿಕೆಯನ್ನು ಬಲಪಡಿಸುವಾತನು, ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುವಾತನು ಆತನಾಗಿದ್ದಾನೆ. ನಾವು ಏನಾದರೂ ಮಾಡಲಿಕ್ಕೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಅಲ್ಲಿ ಹೇಳ್ತಾ ಇರುವಂಥ ಮಾತು, ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಎದುರಾಗುವಂಥ ಸಂಕಷ್ಟಗಳನ್ನು ನಾವು ಎದುರಿಸುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಡುತ್ತಾನೆ. ನನ್ನ ಪ್ರಿಯ ದೇವಜನವೇ, ನಿಮಗೆಲ್ಲ ಗೊತ್ತಿದೆ, ದಾವೀದನು ಯುದ್ಧ ನಿಪುಣನಲ್ಲ, ದಾವೀದನು ಸೈನ್ಯದಲ್ಲಿ ಇಲ್ಲ, ದಾವೀದನಿಗೆ ಯಾವ ಟ್ರೈನಿಂಗೂ ಇಲ್ಲ. ದಾವೀದನು ಯಾವುದನ್ನು ನಂಬಿಕೊಂಡಿದ್ದನು? ತನ್ನಂಬಿಕೆಯಲ್ಲ, ದೈವ ನಂಬಿಕೆ. ಆದರೂ ದೇವರು ತನಗೆ ನೆನಪಿಸಿದ ಕೃತ್ಯಗಳೇನು ಗೊತ್ತಾ? ನೀನು ಒಂದು ಸಾರಿ ಹೋದಾಗ ಸಿಂಹವನ್ನು ನೀನು ಕೊಂದಿದ್ದೀಯ, ಇನ್ನೊಂದು ಸಾರಿ ಕರಡಿಯನ್ನು ಕೊಂದಿದ್ದೀಯ. ಇವುಗಳನ್ನು ದೇವರು ದಾವೀದನಿಗೆ ನೆನಪಿಸ್ತಾ ಇದ್ದಾನೆ. ಸಿಂಹ ಕರಡಿಗಳನ್ನು ನೀನು ಕೊಲ್ಲಲಿಕ್ಕೆ ದೇವರೇನು ಮಾಡಿದ್ದಾನೆ? ಆತನಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ನೋಡಿ, ಅವನಿಗೆ ಅರ್ಥ ಆಯಿತು, ಕ್ರೂರ ಮೃಗಗಳನ್ನು ಎದುರಿಸಿ ನಾನು ಕೊಲ್ಲಲಿಕ್ಕೆ ಸಾಧ್ಯವಾದಾಗ ಈ ನರಮಾನವನು ನನಗೆ ಏನು ಮಾಡ್ತಾನೆ? ದೇವರು ನನ್ನ ಮೂಲಕವಾಗಿ ಸಿಂಹವನ್ನು ಕೊಂದಿದ್ದು, ನಾನು ಕೊಂದಿದ್ದು ಅಲ್ಲ, ನನ್ನ ಮೂಲಕವಾಗಿ ಕರಡಿಯನ್ನು ಕೊಂದಿದ್ದು. ಈಗ ದೇವರೇ ನನ್ನ ಮೂಲಕವಾಗಿ ಈ ಮನುಷ್ಯನನ್ನು ಕೂಡ ಸೋಲಿಸಬಲ್ಲನು ಎಂಬ ನಂಬಿಕೆ ದಾವೀದನಿಗೆ ಬಂದಿತ್ತು. ಅದೇ ನಿಮಿತ್ತವಾಗಿ ಎಲ್ಲರೂ ಭಯಪಟ್ಟು ಹಿಂದಕ್ಕೆ ಹೋಗುವಾಗ ಧೈರ್ಯದಿಂದ ಈತನು ಮುಂದಕ್ಕೆ ಬಂದನು. ಈ ದಿನ ವಿಶ್ವಾಸಿಗಳಾಗಿರುವಂಥ ನೀವು ನಾನು ಸಮಾಜದಲ್ಲಿ ಜನರ ಮುಂದೆ ಈ ಒಂದು ರೀತಿಯಲ್ಲಿ ಧೈರ್ಯದಿಂದ ಮುಂದಕ್ಕೆ ಬರುತ್ತೇವಾ? ಅಪನಂಬಿಕೆಯಿಂದ ಹಿಂದಕ್ಕೆ ಹೋಗುತ್ತೇವಾ? ಸಂಶಯದಿಂದ ನಾವು ಹಿಂದಕ್ಕೆ ಹೋಗುತ್ತಾ ಇದ್ದೇವಾ? ದಾವೀದನು ದೇವರ ಬಲದಿಂದ ಮುಂದಕ್ಕೆ ಹೋದನು. ಈ ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ನಿಮ್ಮ ಬಲ ನನ್ನ ಬಲ ಏನೂ ಅಲ್ಲ, ದೇವರ ಬಲ. ಆದರೆ ಆ ದೇವರ ಬಲ ಬಲಹೀನರಾದ ನಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲದು ಎಂಬುದನ್ನು ನಾವು ನಂಬಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರ ವಾಕ್ಯದಲ್ಲಿ ಹೇಳುವಂಥ ಮಾತು ಸತ್ಯವಾಗಿರುತ್ತದೆ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ 15:5 ಕೊನೆಯ ಭಾಗದಲ್ಲಿ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ನಾವು ದೇವರನ್ನ ಬಿಟ್ಟು ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಆತ್ಮೀಕ ಯುದ್ಧಗಳನ್ನು ಅಂಧಕಾರ ಶಕ್ತಿಗಳ ವಿರೋಧವಾಗಿ ನಾವು ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರತಿನಿತ್ಯ ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಶಕ್ತಿಯಿಂದ ನಾವು ಸೈತಾನನ ಲೋಕವನ್ನು ಎದುರಿಸಬಾರದು, ದೈವ ಶಕ್ತಿಯಿಂದ ನಾವು ಎದುರಿಸಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರೀತಿಯ ದೇವಜನವೇ, ದೇವರ ವಾಕ್ಯದಲ್ಲಿ ಆದಿಕಾಂಡ 39, 40, 41ನೇ ಅಧ್ಯಾಯದಲ್ಲಿ ಯೋಸೇಫನ ಕುರಿತಾಗಿ ಕೂಡ ಹೇಳುತ್ತದೆ. ಈ ಯೋಸೇಫನು ಸಫಲತೆಯನ್ನು ಹೊಂದಿದ್ದು ತನ್ನ ಭಕ್ತಿ ಶಕ್ತಿಯಿಂದಲ್ಲ, ದೇವರ ಮೇಲೆ. ಆತನು ಗುಣಿಯಿಂದ ಸೆರೆಮನೆಗೆ, ಸೆರೆಮನೆಯಿಂದ ಅರಮನೆಗೆ. ಇಂಗ್ಲೀಷಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಪಿಟ್ ಟು ಪ್ರಿಸನ್, ಪ್ರಿಸನ್ ಟು ಪ್ಯಾಲೇಸ್. ಕೆಲವು ಸಂದರ್ಭಗಳಲ್ಲಿ ನಾವು ಹಾಗೇನೆ ಗುಣಿಯಲ್ಲಿಯೂ ಸೆರೆಗಳಲ್ಲಿಯೂ ಬಿದ್ದು ಹೋಗುತ್ತೇವೆ. ಆಗ ನಾವು ಅಪನಂಬಿಗಸ್ತರಾಗುತ್ತೇವೆ. ದೇವರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ, ದೇವರಿಗೆ ನನ್ನ ಮೇಲೆ ಅಕ್ಕರೆ ಇದ್ದಿದ್ದರೆ ನನ್ನನ್ನು ಈ ರೀತಿಯಾದ ಕಷ್ಟಕ್ಕೆ ಒಳಪಡಿಸ್ತಾ ಇದ್ನ, ಇಂಥ ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ತರ್ತಾ ಇದ್ನ, ಇಂಥ ಕೆಲಸ, ಇಂಥ ಆಫೀಸು, ಇಂತಹ ಕಂಪನಿ, ಇಂತಹ ಪರಿಸ್ಥಿತಿ ನನಗೆ ಬರ್ತಾ ಇತ್ತಾ? ಇಲ್ಲ. ದೇವರಿಗೆ ನನ್ನ ಮೇಲೆ ಅಕ್ಕರೆ ಇಲ್ಲ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ದೇವರು ನನ್ನನ್ನು ಆಶೀರ್ವದಿಸ್ತಾ ಇಲ್ಲ.
ಅದಕ್ಕೆ ಯಾವುದೂ ಬೇಡ, ನನ್ನ ಲೈಫ್ ಹೆಂಗಿದ್ರೆ ಹೆಂಗಿದೆ ಆಗೋಗ್ಬಿಡ್ಲಿ, ನನ್ನ ತಲೆ ಬರಹ ಹೆಂಗಿದ್ರೆ ಹಂಗೆ ಆಗೋಗ್ಬಿಡ್ಲಿ, ನನ್ನ ಜೀವಿತ ಹೇಗಿದ್ರೆ ಹಂಗೆ ಆಗೋಗ್ಬಿಡ್ಲಿ ಅಂತ ಹೇಳಿಬಿಟ್ಟು ಏನು ಮಾಡ್ತೇವೆ, ಅನೇಕ ಸಂದರ್ಭಗಳಲ್ಲಿ ಸಂಶಯ ಅಪನಂಬಿಕೆಗಳನ್ನು ಹೊಂದುತ್ತಾ ಇರುತ್ತೇವೆ. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ಅಂತಹ ಪರಿಸ್ಥಿತಿಗಳಲ್ಲಿ ಕೂಡ ಅವರು ಇದ್ದ ಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಟ್ಟರು, ಪ್ರಾರ್ಥನೆ ಮಾಡಿದರು. ದಾನಿಯೇಲನು ಸಿಂಹಗಳ ಬೋನಿಗೆ ಬಿದ್ದಾಗ, ಅಯ್ಯೋ ದೇವರೇ, ಇಷ್ಟೂ ದಿನ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ನಲ್ವ, ಇಷ್ಟು ಪ್ರಾರ್ಥನಾ ಪರನಾದಂಥ ನನ್ನ ಪ್ರಾರ್ಥನೆ ಫಲ ಇಷ್ಟೇನಾ? ನನ್ನನ್ನು ಸಿಂಹಗಳ ಬೋನಿಗೆ ಹಾಕ್ಬಿಟ್ರಲ್ಲಪ್ಪ, ಇನ್ನು ಸಿಂಹಗಳು ನನ್ನನ್ನು ನುಂಗಿಬಿಡುತ್ತವೆ, ತಿಂದುಬಿಡುತ್ತವೆ ಅಂತಾಗ ಅಲ್ಲಿಯೂ ಕೂಡ ಅವನು ದೇವರಿಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದನು. ಅಂದರೆ ಅದರ ಅರ್ಥ, ಅಯ್ಯೋ ನಾನು ನಂಬಿಯೂ ನನ್ನನ್ನು ಈ ರೀತಿಯಾಗಿ ದೇವರು ಬೀಳಿಸಿಬಿಟ್ನಲ್ವಾ ಅನ್ನುವ ಬದಲು ಅಲ್ಲಿಯೇ ಅವನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದನು. ಅಂದರೆ ಅವನ ನಂಬಿಕೆಯಲ್ಲಿ ಕುಗ್ಗಿ ಹೋಗಲಿಲ್ಲ, ಸಂಶಯ ಪಡಲಿಲ್ಲ, ಅಲ್ಲಿ ಕೂಡ ಅವನು ಪ್ರಾರ್ಥಿಸಿದನು. ದೇವಜನವೇ, ಯೋನನು ಮೀನಿನ ಹೊಟ್ಟೆಯೊಳಗಿದ್ದಾನೆ, ಅಲ್ಲಿ ಪ್ರಾರ್ಥಿಸಿದನು ಎಂದು ನೋಡುವಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಅಂದರೆ ಮುಗಿದೋಯ್ತು ಬಿಡು ಕತೆ, ಇನ್ನು ದೇವರು ನಂಬಿ ಏನು ಪ್ರಯೋಜನ, ನನ್ನ ತಲೆಬರಹ ಹೆಂಗಿದ್ರೆ ಹಂಗಾಗಲಿ. ಕೆಲವರು ಹೇಳಿದಾರಲ್ವ, ನನ್ನ ತಲೆಬರಹ ಹೆಂಗಿದ್ರೆ ಹಂಗಾಗಲಿ ಬಿಡಪ್ಪ, ನನ್ನ ಜೀವಿತಾನೇ ಹೀಗೇನೆ, ಹೆಂಗಿದ್ರೆ ಹಂಗೆ ಹೋಗಲಿ, ಇನ್ನು ಮುಗೀತು ಕತೆ, ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೋಗ್ಬಿಡ್ತಾರೆ. ಆದರೆ ದೇವರ ಜನರೇ, ಅನೇಕ ಕಷ್ಟಗಳು ನಮ್ಮನ್ನು ಕುಗ್ಗಿಸಿ ಬೀಳಿಸುವಾಗ ನೀವು ನಾನು ಮಾಡಬೇಕಾದಂಥ ಕಾರ್ಯ, ನಂಬಿಕೆಯಲ್ಲಿ ಸಡಿಲವಾದಾಗ, ನಂಬಿಕೆಯಲ್ಲಿ ಕಡಿಮೆ ಆದಾಗ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಬೇಕು. ಯೋಬನು ಪ್ರಾರ್ಥಿಸಿದನು, ತನ್ನ ನಂಬಿಕೆಯನ್ನು ಹೆಚ್ಚಿಸುವಂತ ಪ್ರಾರ್ಥಿಸಲಿಲ್ಲ, ಬಟ್ ಪ್ರಾರ್ಥಿಸಿದನು. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ನಂಬಿಕೆಯಲ್ಲಿ ಕುಗ್ಗಿ ಹೋಗಿದ್ದರೆ, ಯಾವುದಾದ್ರೂ ವಿಷಯಗಳು ನಮ್ಮನ್ನು ಕುಗ್ಗಿಸ್ತಾ ಇದ್ದರೆ ನಾವು ಪ್ರಾರ್ಥಿಸಿ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸು, ನನ್ನ ನಂಬಿಕೆಯನ್ನು ಹೆಚ್ಚಿಸು, ನಾನು ನಂಬುತ್ತೇನಪ್ಪ, ನನ್ನ ನಂಬಿಕೆ ಒಂದು ವೇಳೆ ಕಡಿಮೆ ಆಗಿದ್ದರೆ ಹೆಚ್ಚಿಸು ಎಂದು ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಯೆಶಾಯ 41:10 ನಮಗೆ ಗೊತ್ತಿರುವ ಪ್ರಕಾರವಾಗಿ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ದೇವರು ಹೇಳುತ್ತಾನೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ನೋಡಿ, ಯಾವಾಗ ಈ ವಾಕ್ಯದಲ್ಲಿ ಓದಿದ ಹಾಗೆ ಆ ತಂದೆಯು, ಅಪ್ಪ ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ಸಹಾಯ ಮಾಡಿ ಎಂದು ಕೂಗಿ ಹೇಳಿದನು. ಆಗ ಯೇಸುವ ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಯೇಸು ಸ್ವಾಮಿ ಆತನ ನಂಬಿಕೆಯನ್ನು ನೋಡಿ, ಅದು ಬಲವಾದ ಮೂಕ ದೆವ್ವವಾಗಿದ್ದರೂ ಕೂಡ ಗದರಿಸಿ ಅದನ್ನು ಬಿಡಿಸಿ ಅಲ್ಲಿಂದ ಕಳಿಸ್ತಾನೆ. ಇವತ್ತು ಯೇಸು ಸ್ವಾಮಿ ನಿಮ್ಮ ನಂಬಿಕೆಯನ್ನು ನೋಡಿ ಖಂಡಿತವಾಗಿ ದುಷ್ಟನಿಗೂ ಅಂಧಕಾರ ಶಕ್ತಿಗಳಿಗೂ ಮಾಟಮಂತ್ರ ಕೃತ್ಯಗಳಿಗೂ ಒಂದು ಮಾತು ಹೇಳಿದರೆ ಸಾಕು, ಆತನು ಒಂದು ಮಾತು ನಮ್ಮ ಜೀವಿತಕ್ಕೆ ತಡೆಯಾಗಿರುವ, ಅಡ್ಡಿಯಾಗಿರುವ, ವಿರೋಧವಾಗಿರುವಂಥ ಪ್ರತಿಯೊಂದನ್ನು ಬೀಳಿಸಬಲ್ಲದು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ನಿಮಗೆ ಹೇಳುವುದೇನೆಂದರೆ, ಇಂತಹ ಪರಿಸ್ಥಿತಿಗಳು ಬಂದಾಗ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ, ನನ್ನಲ್ಲಿ ಏನಾದರೂ ನಂಬಿಕೆ ಕಡಿಮೆ ಆಗಿದ್ದರೆ ನನ್ನನ್ನು ಹೆಚ್ಚಿಸು, ನನ್ನ ಬಲಪಡಿಸು ಎಂದು ನೀವು ನಾನು ಕೇಳಿಕೊಳ್ಳುವಾಗ ಆತನು ತನ್ನ ಮಹಿಮಾ ಶಕ್ತಿಯ ಪ್ರಕಾರ ನಮಗೆ ಸಹಾಯ ಮಾಡ್ತಾರೆ. ಕೊಲಸೆ ಪತ್ರಿಕೆ 1:11 ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲವೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕು. ದೀರ್ಘಶಾಂತಿಯನ್ನು ನಾವು ತೋರಿಸುವವರಾಗಿರಬೇಕು. ಹೌದು, ಇಮಿಡಿಯೇಟಾಗಿ ನಾವು ಬಿದ್ದು ಹೋಗೋದಲ್ಲ, ನಾವು ಸೋತು ಹೋಗೋದಲ್ಲ, ಎದುರು ನಿಂತು ಹೋರಾಟ ಮಾಡಿ ನನ್ನ ದೇವರು ನನ್ನ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲನು. ಆ ವಿಶ್ವಾಸ ಈ ದಿನ ನಿಮಗಿದೆಯಾ? ಎಲ್ಲೋ ಒಂದು ಕಡೆ ಮಕ್ಕಳ ನಿಮಿತ್ತ, ಮನೆಯ ನಿಮಿತ್ತ ನಿಮ್ಮ ನಂಬಿಕೆ ಕುಗ್ಗಿ ಹೋಗುತ್ತಿದ್ದರೆ ನೀವು ನಾನು ದೇವರ ಹತ್ರ, ಸ್ವಾಮಿ ನಾನು ನಂಬ್ತೀನಿ, ಆದರೆ ಎಲ್ಲೋ ಒಂದು ಕಡೆ ನನ್ನ ನಂಬಿಕೆ ಕಡಿಮೆ ಆಗ್ತಾ ಇರ್ಬೋದು,
ದಯಮಾಡಿ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ ಎಂದು ನೀವು ಕೇಳಿಕೊಂಡ್ರೆ ದೇವರು ಕಾರ್ಯ ಮಾಡುತ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನೀವು ನನ್ನೊಟ್ಟಿಗೆ ಸೇರಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ತಂದೆ ದೇವರೇ, ಹೌದು ಕರ್ತ, ನಮ್ಮ ನಂಬಿಕೆ ಕಡಿಮೆಯಾಗಿದ್ದರೆ ನೀವು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಕೊಡಿರಿ ಏಸಪ್ಪ. ಇವತ್ತಿನ ಭಾಗದಲ್ಲಿ ನೋಡಿದ ಹಾಗೆ ಆ ತಂದೆಯು ಶಿಷ್ಯರ ಬಳಿಯಲ್ಲಿ ಕೇಳುತ್ತಾರೆ, ಶಿಷ್ಯರು ಸೋತು ಹೋಗುತ್ತಾರೆ. ಅದೇ ರೀತಿ ಯೇಸುವು ಗುರು ಅಂದುಕೊಂಡಿದ್ದರು. ಆದರೆ ನನ್ನನ್ನು ನಂಬುತ್ತೇನೆ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಿಕೊಂಡಾಗ ಆತನು ಮಹಿಮೆಯನ್ನು ಕಂಡನು ಸ್ವಾಮಿ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಕೂಡ ನಾವು ಅದೇ ರೀತಿಯಾಗಿ ಸಂಶಯಗಳನ್ನು, ಕೆಲವು ಸಾರಿ ಬಲಹೀನತೆಗಳನ್ನು ಅನುಭವಿಸುತ್ತೇವೆ. ಆದರೆ ನೀವೇ ನಮಗೆ ಉಪಕಾರ ಮಾಡಬೇಕು. ಈ ದಿನ ಪ್ರತ್ಯೇಕವಾಗಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ, ಏಕೀಭವಿಸಿದಂಥ ನಿನ್ನ ಭಕ್ತರನ್ನು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಕರುಣಾಮಯನಾದ ಕರ್ತನೆ, ದಯಾಮಯನಾದ ದೇವರೇ, ಉಪಕಾರಿಯೇ, ಉದ್ಧಾರಕನಾದ ದೇವರೇ, ನೀನು ತಾನೇ ಇವರಲ್ಲಿ ಏನಾದರೂ ಸಂಶಯವಿದ್ದರೆ ದೇವರೇ, ಭವಿಷ್ಯದ ಕುರಿತು, ಮಕ್ಕಳ ಕುರಿತು, ಮದುವೆಯ ಕುರಿತು, ಸಂತಾನದ ಕುರಿತು, ಬಿಸ್ನೆಸ್ಸಲ್ಲಿ ಉನ್ನತಿಯನ್ನು ಹೊಂದುವುದರ ಕುರಿತು, ಕಟ್ಟಿ ಮುಗಿಸುವುದು, ಜಯಿಸುವುದು, ಎದುರಿಸುವುದು, ಏನೇ ಕಾರ್ಯಗಳಿದ್ದರೂ ಒಂದು ವೇಳೆ ಅವರಲ್ಲಿ ಅಪನಂಬಿಕೆ ಬರುವುದಾದರೆ ಏಸಪ್ಪ, ಈ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ ಅಪನಂಬಿಕೆಯನ್ನು ತೆಗೆದು ನಂಬಿಕೆಯನ್ನು ಹುಟ್ಟಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದೇವರೇ, ನಿಮಗೆ ಎಲ್ಲವೂ ಸಾಧ್ಯ, ನಿಮಗಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮನ್ನು ಬಿಟ್ಟು ನಾವು ಏನೂ ಮಾಡಲಾರೆವು ತಂದೆ. ಈ ದಿನ ನನ್ನ ಪ್ರಿಯ ಸಹೋದರಿಯನ್ನು, ಸಹೋದರನನ್ನು, ಹಿರಿಯರನ್ನು, ದೇವಭಕ್ತರನ್ನು ಕನಿಕರಿಸು ಸ್ವಾಮಿ. ನಮ್ಮ ಸಖೆಯಲ್ಲಿ ಕೆಲವು ಸಾರಿ ಶಿಷ್ಯರುಗಳಂತೆ ನಾವು ಬಲಹೀನರೇ, ಆದರೆ ನೀವು ಬಲಸ್ಥರು ದೇವರ. ನಿನ್ನ ನಾಮದಲ್ಲಿ ನೀವು ಹೇಳಿದ ಹಾಗೆ ಯೋಹಾನ 14:14 ಯೇಸುವಿನ ಹೆಸರಿನಲ್ಲಿ ನೀವು ಏನು ಬೇಡಿಕೊಂಡ್ರು ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಕರ್ತನೇ, ಇವತ್ತು ಕೆಲವರು ನಮ್ಮಲ್ಲಿ ಸಂಶಯ ಪಡುತ್ತೇವೆ, ನಂಬಿಕೆ ಕಡಿಮೆ ಆಗಿರುತ್ತದೆ. ದಯಮಾಡಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಡು ಅಪ್ಪ. ಈ ದಿನ ವಿಡಿಯೋ ನೋಡಿದಂಥ ಇವರ ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಕೊಡು ದೇವರ. ತಡೆಯಾಗಿರುವ, ಮಧ್ಯದಲ್ಲಿ ನಿಂತಿರುವ ದೇವರ ಎಲ್ಲ ಕಾರ್ಯಗಳನ್ನು ನೆರವೇರಿಸು. ನಿನ್ನ ಕೃಪಾಶೀರ್ವಾದಗಳು ಇವರ ಮೇಲೆ ನಿತ್ಯ ನಿರಂತರವಾಗಿರಲಿ ದೇವರೇ. ಇವರು ಪ್ರಾರ್ಥಿಸಿ ಏನೇ ಕಾರ್ಯಗಳನ್ನು ಎದುರಿಸುವಾಗ ಜಯ, ಬಿಡುಗಡೆ, ಸಮಾಧಾನ ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.